ಹೆಚ್ಚಿಸುವ ಬಂಗಾರ ಶ್ರೀ ಅನ್ನಪೂರ್ಣ ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್, ತಾಲೂಕ್ ಆಫೀಸ್ ಹತ್ತಿರ, ಆಜಾದ್ ರೋಡ್, ತೀರ್ಥಹಳ್ಳಿ. ಏನು ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏನು ಉಗ್ರಗಾಮಿಗಳ ಅಟ್ಟಹಾಸಕ್ಕೆ 26 ಭಾರತೀಯರ ಭೀಕರ ಹತ್ಯೆ ಆದ ನಂತರ ಇಡೀ ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯರಲ್ಲೂ ಸಹ ಆಕ್ರೋಶ ವ್ಯಕ್ತಪಡಿಸಿದರು. ಉಗ್ರಗಾಮಿ ಸಂಘಟನೆಗಳಿಗೆ ಶಕ್ತಿಯನ್ನು ನೀಡ್ತಕ್ಕಂಥ ಪಾಕಿಸ್ತಾನಕ್ಕೂ ಒಂದು ದಿಟ್ಟ ಉತ್ತರವನ್ನು ಭಾರತ ನೀಡಬೇಕು ಅನ್ನುವ ಅಭಿಪ್ರಾಯ ಇಡೀ ದೇಶದಲ್ಲಿ ವ್ಯಕ್ತ ಆಗಿತ್ತು. ಸ್ವತಃ ನಮ್ಮ ಶಿವಮೊಗ್ಗದ ಮಂಜುನಾಥ್ ಅವರ ಹತ್ಯೆಯನ್ನು ಕೂಡ ಆಗಿದ್ದು ನಾನು ಈ ಸಂದರ್ಭ ನೆನಪು ಮಾಡ್ಕೊಳ್ತೇನೆ. ಆಪರೇಷನ್ ಸಿಂಧೂರ್ ಇಲ್ಲಿ 2 ವಿಚಾರಗಳನ್ನು ನಾವು ಗಮನಿಸಬೇಕು. ಪಾಕಿಸ್ತಾನಕ್ಕೆ ಏನು ಸಿಂಧು ನದಿಯಿಂದ ನದಿಯ ನೀರು ಅಲ್ಲಿ ಹರಿತಾ ಇತ್ತು, ಅದನ್ನು ನಿಲ್ಲಿಸ್ತಕ್ಕಂಥ ಒಂದು ತೀರ್ಮಾನ ಆಯಿತು. ಮತ್ತು ಆಪರೇಷನ್ ಸಿಂಧೂರ್ ಪ್ರಾರಂಭ ಆದಮೇಲೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಇರ್ಬೋದು, ಪಾಕಿಸ್ತಾನಕ್ಕೂ ಕೂಡ ನಮ್ಮ ಸಶಸ್ತ್ರ ಪಡೆಗಳು ನುಗ್ಗಿರುವಂಥದ್ದು. ಬಹುಶಃ ಹಿಂದೆಂದೂ ಕೂಡ ಈ ರೀತಿ ಒಂದು ಪ್ರತೀಕಾರವನ್ನು ಪಾಕಿಸ್ತಾನದೊಳಗೆ ಭಾರತ ಹಿಂದೆಂದೂ ಕೂಡ ನುಗ್ಗಿ ಈ ರೀತಿ ಒಂದು ದಾಳಿಯನ್ನು ಮಾಡಿರೋದಕ್ಕೆ ನಾವು ನೋಡಿರಲಿಲ್ಲ. ನಿನ್ನೆ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ, ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇಡೀ ಜಗತ್ತಿಗೆ. ಮತ್ತು ಆಪರೇಷನ್ ಸಿಂಧೂರ್ನ ಯಶಸ್ಸಿಗೆ ನಮ್ಮೆಲ್ಲ ಯೋಧರಿಗೆ, ಸಶಸ್ತ್ರ ಪಡೆಗಳಿಗೆ ಅವರು ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ, ಗೌರವವನ್ನು ಕೂಡ ಸಲ್ಲಿಸಿದ್ದಾರೆ. ನೀರು ಮತ್ತು ರಕ್ತ ಇವೆರಡೂ ಸಹ ಒಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಂದೇಶವನ್ನು ನೀಡಿದ್ದಾರೆ. ಪಾಕಿಸ್ತಾನಕ್ಕೂ ಕೂಡ ಸಂದೇಶವನ್ನು ನೀಡಿದ್ದಾರೆ, ಜಗತ್ತಿಗೂ ಕೂಡ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ. ಇವತ್ತು ಉಗ್ರಗಾಮಿ ಚಟುವಟಿಕೆಗಳು ಅಥವಾ ಟೆರರಿಸಮ್ ಏನಿದೆ, ಇದು ಭಾರತವನ್ನು ಅಷ್ಟೇ ಅಲ್ಲ, ಇಡೀ ದೇಶವನ್ನು ಕಿತ್ತು ತಿಂತಾ ಇದೆ. ಈ ಕಾಯಿಲೆಯನ್ನು ಬುಡ ಸಮೇತ ತೆಗೆದುಹಾಕಬೇಕು, ಆಗ ಮಾತ್ರ ಎಲ್ಲ ದೇಶಗಳು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಅನ್ನುವ ಸ್ಪಷ್ಟ ಸಂದೇಶವನ್ನು ಕೂಡ ಪ್ರಧಾನಮಂತ್ರಿ ಆಗಿಂದಾಗಲೂ ಕೂಡ ಅವರು ಈ ಸಂದೇಶವನ್ನು ನೀಡ್ಕೊಂಡು ಬಂದಿದ್ದಾರೆ. ನಿನ್ನೆಯೂ ಸಹ ಪಾಕಿಸ್ತಾನ ಕಡೆಯಿಂದ ಇನ್ನೇನೇ ಉಲ್ಲಂಘನೆ ಆದರೂ ಸಹ ಭಾರತ ಅದನ್ನು ನೋಡ್ಕೊಂಡು ಕಣ್ಮುಚ್ಕೊಂಡು ಕೂರೋದಿಲ್ಲ ಅನ್ನುವ ಸಂದೇಶವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗಳು ನಿನ್ನೆ ನೀಡಿದ್ದಾರೆ.